ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಮುಂಚೆನೆ ಹೇಳ್ಬಿಡ್ತೀನಿ, ಇನ್ನು ಯಾರೆಲ್ಲ ನನ್ನ ಚಾನೆಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಈಗಲೇ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ನನಗೆ ಹೇಳಿ, ನಾನು ಆದಷ್ಟು ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ವ್ಲಾಗ್ ಮಾಡಿ ತುಂಬಾ ಗ್ಯಾಪ್ ಆಗಿತ್ತು. ಸೊ ಹಿಂದೆ ನನ್ನ ಫ್ರೆಂಡ್ಸ್ ಬಂದಿದ್ರು ಗುಂಡ್ಲುಪೇಟೆಗೆ. ಸೊ ಆ ಟೈಮಲ್ಲಿ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ಬಿಟ್ಟರೆ ನನಗೆ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾವು ಗುಂಡ್ಲುಪೇಟೆಯಲ್ಲಿ ನಾನಿರೋದ್ರಿಂದ ಗೋಪಾಲಸ್ವಾಮಿ ಹಿಲ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಸಡನ್ ಪ್ಲಾನ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಕ್ಕಂದು ಬರ್ಡೇ ಇದೆ. ಬರ್ಡೇಗೆ ಎಲ್ಲರೂ ಟೆಂಪಲ್ ಹೋಗೇ ಹೋಗ್ತಾರಲ್ವಾ. ಸೊ ಅಕ್ಕ ಕೂಡ ಹೋಗೋಣ ಅಂತ ಹೇಳಿದ್ರು. ಸೊ ನಮಗೆ ಗೋಪಾಲಸ್ವಾಮಿ ಟೆಂಪಲ್ ನಿಯರ್ ಇರೋದ್ರಿಂದ, ಅಂದರೆ ಹಿಲ್ಸ್ ನಿಯರ್ ಇರೋದ್ರಿಂದ ಸೊ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ನಮ್ಮಮ್ಮ ಮತ್ತೆ ನಾನು ರೆಡಿ ಆಗಿದ್ದೀವಿ. ಸೊ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ, ಅಲ್ಲಿ ಅಕ್ಕ ಮತ್ತೆ ಅತ್ತೆ ಬರ್ತಾರೆ. ಸೊ ನಾವು ಹೋಗ್ತಾ ಇರೋದು ಮಧ್ಯಾಹ್ನ ಟೈಮ್ ಹೋದ್ರೆ ರಶ್ ಏನಿರಲ್ಲ, ಸೊ ಆರಾಮಾಗಿ ನೋಡ್ಕೊಂಡ್ ಬರ್ಬೋದು ಅಂತ ಹೇಳಿ. ಸೊ ಈಗ ಹೋಗ್ತೀವಿ, ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿದು ನಾನು ಒಂದು ವ್ಯೂನ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ನಿಮಗೆ ಗೋಪಾಲಸ್ವಾಮಿ ಹಿಲ್ಸಲ್ಲಿ ಸಿಗ್ತೀನಿ ಗೈಸ್, ಬಾಯ್. ಸೊ ನಾನು ಮತ್ತು ನಮ್ಮಮ್ಮ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇದೆಯಾ ಅಂತ ನೋಡ್ತಾ ಇದ್ವಿ. ಬಟ್ ಅಲ್ಲಿ ನಮಗೆ ಬಸ್ಸು ಮಿಸ್ ಆಗಿಬಿಟ್ಟಿತ್ತು. ಅತ್ತೆ ಮತ್ತು ಅಕ್ಕ ಬರೋದು ಲೇಟ್ ಆಗಿತ್ತು. ಹಾಗಾಗಿ ನಾವು ಅಲ್ಲಿಂದ ಕಾರಲ್ಲಿ ಹೊರಟ್ವಿ. ಅಂದರೆ ನಾವು ಗೋಪಾಲಸ್ವಾಮಿ ಬೆಟ್ಟದ ಗೇಟಿಗೆ ಹೋಗಬೇಕು. ಸೊ ಹಾಗಾಗಿ ಅಲ್ಲಿವರೆಗೆ ನಮ್ಮ ಮಾವನ ಕಾರಲ್ಲೇ ಹೋದ್ವಿ. ಅದಾದಮೇಲೆ ಅಲ್ಲಿ ನಮ್ಮ ಅತ್ತೆ ಟಿಕೆಟ್ ತೊಗೊಳ್ತಾ ಇದ್ರು, ನಾವು ಈ ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸಿಗೆ. ಸೊ ಅಲ್ಲಿಂದ ನಿಮಗೆ ಯಾವುದೇ ರೀತಿ ಓನ್ ವೆಹಿಕಲ್ಸ್ನ ಬಿಡೋದಿಲ್ಲ. ನೀವು ಯಾವುದೇ ವೆಹಿಕಲಲ್ಲಿ ಬಂದರೂ ಕೂಡ ಸೊ ನಿಮಗೆ ಅಂದರೆ ನೀವು ಗವರ್ನಮೆಂಟ್ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕು. ಲೈಕ್ ಟೆಂಪಲ್ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಸೊ ಅವರು ಎಷ್ಟೇ VIP ಆದ್ರೂ ಕೂಡ ನಿಮಗೆ ಓನ್ ವೆಹಿಕಲಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ರೀಸನ್ ಬೀಯಿಂಗ್ ಅಲ್ಲಿ ಪ್ಲಾಸ್ಟಿಕ್ಸ್ ಏನು ಹಾಕೋ ಆಗಿಲ್ಲ, ಆ ಕಾರಣಕ್ಕೆ. ಸೊ ನಾವು ಟಿಕೆಟ್ ತೊಗೊಳ್ವಾಗ್ಲೇ ನಮ್ಮ ಬ್ಯಾಗಲ್ಲಿ ಏನೇನಿದೆ ಅಂತ ಅಲ್ಲಿ ನೋಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ ಏನಾದರೂ ಇತ್ತು ಅಂತ ಅಂದರೆ ಅವರು ಇಸ್ಕೊಂಡು ಇಟ್ಕೊಂಡಿರ್ತಾರೆ. ಮತ್ತು ನೀವು ಬಂದು ಬೇಕಿದ್ದರೆ ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾವು ಬೆಟ್ಟ ಹತ್ತುವಾಗ ತುಂಬಾ ಕ್ರಾಸಿಂಗ್ಸ್ ಜಾಸ್ತಿ ಇರೋದ್ರಿಂದ ನಾನು ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನೇಚರ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅಲ್ಲಿ ಹೋದ್ಮೇಲೆ ಇದು ಒಂದು ಸ್ಮಾಲ್ ವ್ಯೂ ಆಗಿತ್ತು. ಈ ರೀತಿಯಾಗಿ ತುಂಬ ಏನು ರಶ್ ಇರಲಿಲ್ಲ. ಸೊ ನಾವು ಮಧ್ಯಾಹ್ನ ಹೋಗಿದ್ದರಿಂದ ನಮಗೆ ಆರಾಮಾಗಿ ದರ್ಶನ ಚೆನ್ನಾಗಿ ಆಯಿತು. ಸೊ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಇಬ್ಬರು ಹೋಗ್ತಾಯಿದ್ರು ಮೇಲೆ. ನಾನು ಹಾಗೆ ದೇವಸ್ಥಾನನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇನ್ನು ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಮೇಯ್ನ್ ದೇವ್ರನ್ನ ನಿಮಗೆ ಫೋಟೋ ಹೊಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆ ದೇವ್ರನ್ನ ಬಿಟ್ಟು ನೀವು ಬೇರೆ ದೇವ್ರುಗಳನ್ನ ಕ್ಯಾಪ್ಚರ್ ಮಾಡ್ಕೊಬೋದು. ಸೊ ಅಲ್ಲಿ ಒಂದು ಪುಟಾಣಿ ಕೃಷ್ಣನ ಕೂಡ ನಮ್ಮ ಕೈಗೆ ಕೊಡ್ತಾರೆ. ನಾವು ಯಾವುದೇ ರೀತಿ ಅರ್ಕೆ ಮಾಡ್ಕೊಬೇಕು ಅಂತ ಹೇಳಿದ್ರು ಕೂಡ ನಾವು ಅಲ್ಲಿ ಮಾಡ್ಕೊಬೋದು. ನಾನು ಕೂಡ ಆ ಕೃಷ್ಣನ ಈಸ್ಕೊಂಡಿದ್ದೆ. ಪ್ಲಸ್ ನಾನು ಕೂಡ ಕೆಲವೊಂದಷ್ಟು ಬೇಡಿಕೆಗಳಿತ್ತು, ಅದನ್ನೆಲ್ಲ ಕೇಳ್ಕೊಳ್ತಾ ಇದ್ದೆ. ನನಗೆ ಪರ್ಸ್ನಲಿ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ವಿಡಿಯೋನ ಮಾಡ್ಕೊಳ್ಳಿಲ್ಲ. ಸೊ ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಪ್ರಸಾದ ಕೂಡ ಇತ್ತು. ಸೊ ಪುಳಿಯೋಗರೆ ಮತ್ತು ಚಿತ್ರಾನ್ನ ಮತ್ತು ಮೊಸರನ್ನ ಇಷ್ಟನ್ನು ಕೂಡ ಕೊಟ್ಟಿದ್ರು. ನಾವು ತಿಂದ್ವಿ. ಪ್ಲಸ್ ನಾವು ಗೊತ್ತಿರೋರು ಅಂತ ಹೇಳಿಬಿಟ್ಟು ಮನೆಗೂ ಕೂಡ ಈಸ್ಕೊಂಡ್ಬಂದ್ವಿ. ಅಂದರೆ ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ, ಸೊ ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಹೇಳಿ ಈಸ್ಕೊಂಡು ಬಂದ್ವಿ. ಸೊ ಇದೆಲ್ಲ ಮುಗಿಯೋಷ್ಟರಲ್ಲಿ 4 o'clock ಆಗಿತ್ತು. ವ್ಯೂ ಮಾತ್ರ ತುಂಬ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಫಾರೆಸ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ದೇವಸ್ಥಾನದಲ್ಲಿ ನೀಟ್ನೆಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡಿದ್ದಾರೆ. ಸೊ ಓನ್ ವೆಹಿಕಲ್ ಬಿಡಲ್ಲ ಅಂದ್ರೇ ಅರ್ಥ ಮಾಡ್ಕೊಬೇಕು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅಂತ ಹೇಳಿಬಿಟ್ಟು. ಸೊ ಗೈಸ್, ಇವಾಗ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆನೆ ಬರುತ್ತೆ ಅಂತ ಹೇಳ್ತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಗೈಸ್. ಹೆಂಗ್ ಸುಳ್ಳು ಹೇಳ್ಬಿಟ್ರಿ ಅಂಕಲ್, ಬೇರೆ ಕಡೆಯಿಂದ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗುಂಡ್ಲುಪೇಟೆಯಿಂದ ಮಾಡಿಲ್ವಲ್ಲ ಅಂತ ನಾವು ನೋಡ್ಬೇಕು, ನೀವು ಬರ್ಬೇಕು. ನಾವು ಎಷ್ಟು ಗಂಟೆಗೆ ಬರುತ್ತೆ ಅಂಕಲ್ ಕೆಲಸಕ್ಕೆ? 5 ಗಂಟೆ ಮೇಲೆ. ಸೊ ಎಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಸುತ್ತಮುತ್ತ ಕ್ಯಾಪ್ಚರ್ ಮಾಡಿಕೊಂಡೆ. ಆನೆ ಬರುತ್ತೆ ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ಬಸ್ ನಿಂತಿದೆ. ಇಲ್ಲಿ ಇವರು ಬರ್ಡೇ ಗರ್ಲು. ಸೊ ಇವರಿಂದ ನಾವು ಬಂದಿದ್ದು.
ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು ಗೈಸ್. ನಿಮ್ಮ ಕಡೆಯಿಂದ ವಿಶ್ ಏನಾದರೂ ಮಾಡೋದಾದರೆ ಕಮೆಂಟಲ್ಲಿ ವಿಶ್ ಮಾಡಿ ಗೈಸ್ ನಮ್ಮ ಅಕ್ಕಂಗೆ. ಇವರೇ ನಮ್ಮ ಅಕ್ಕ ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಸೊ ಅಕ್ಕನ ಬರ್ಡೇ ಸೆಲೆಬ್ರೇಷನ್ ಮುಗೀತು ಅಂತ ಅನ್ಕೋಬೇಡಿ, ಇನ್ನ ಇದೆ, ಅದು ಆಮೇಲೆ ಹೇಳ್ತೀನಿ ಗೈಸ್. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಕೊನೆಗೂ ಆನೆ ಕೂಡ ಬರಲಿಲ್ಲ. ನಾವು ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಹಿಂಗೆ ಸಿಂಪಲ್ಲಾಗಿ ಒಂದು ವ್ಯೂ ಮಾಡೋಣ ಅಂತ ಹೇಳಿ ಹಂಗೆ ಮಾಡ್ಕೊಳ್ತಾ ಇದ್ದೆ. ಸೊ ಬ್ಯಾಕ್ ಸೈಡ್ ಹೋಗ್ಬೋದಿತ್ತು, ಬಟ್ ಅಲ್ಲಿ ಟೈಗರ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಯಾಕೆ ಬೇಕಂತ ಹೇಳಿಬಿಟ್ಟು ಹೋಗಲಿಲ್ಲ. ಹಂಗೆ ಜಸ್ಟ್ ಸಿಂಪಲ್ಲಾಗಿ ಮುಂದೆಗಡೆ ಅಷ್ಟೇ ವ್ಯೂನ ಫೋಕಸ್ ಮಾಡಿಕೊಂಡೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಗೋಪಾಲಸ್ವಾಮಿ ಹಿಲ್ಸಲ್ಲಿ ಯಾವುದೇ ಸರೌಂಡಿಂಗಲ್ಲಿ ನೀವು ಹುಡುಕಿದ್ರೂ ಕೂಡ ಒಂದು ಕಾಗೆನೂ ಕೂಡ ಸಿಗೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಒಂದು ಸಲ ಕಾಗೆ ಬಂದು ಯಾವುದೋ ಒಂದು ಕೆರೆಯೊಳಗಡೆ ಮುಳುಗಿ ಎದ್ದು ಹೋಗಬೇಕಾದ್ರೆ ಅದು ಹಂಸ ಆಗಿ ಹೋಗಿತ್ತಂತೆ. ಸೊ ಅದೇ ರೀಸನಿಗೆ ಇದುವರೆಗೂ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿ ಕಾಗೆಗಳು ಕಾಣಿಸ್ಕೊಂಡಿಲ್ಲ ಬೆಟ್ಟದ ಸುತ್ತಮುತ್ತ ಎಲ್ಲೇ ಹುಡುಕಿದ್ರೂ. ಸೊ ಇದನ್ನು ಅಲ್ಲಿ ಇರೋ ಪೂಜಾರಿ ಒಂದು ಸ್ಟೋರಿಯಾಗಿ ನೀಟಾಗಿ ಹೇಳ್ತಾರೆ. ಅದನ್ನು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ದೇವಸ್ಥಾನದ ಸುತ್ತ 77 ಕೆರೆಗಳು ಕೂಡ ಇದೆ. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೆಲವರು ಹರಕೆಗಳನ್ನು ಮಾಡ್ಕೊಳ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕತ್ಲೆ ಆಗೋಗ್ಬಿಟ್ಟಿತ್ತು. ಸೊ ಮನೆಯಲ್ಲಿ ಕೂಡ ನಾವು ಅಕ್ಕಂದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಕೆಲ್ಲ ತೊಗೊಂಡು ಬಂದು ಸಿಂಪಲ್ಲಾಗಿ ಅಕ್ಕನ ಬರ್ಡೇನ ನಾನು ಸೆಲೆಬ್ರೇಟ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವಂತ ಅಕ್ಕ ಅಂತೂ ಇಲ್ಲ. ಸೊ ಇವರು ಯಾವ ರೀತಿ ಅಕ್ಕ ಅಂತ ಹೇಳಿದ್ರೆ, ನಮ್ಮಮ್ಮನ ಅಣ್ಣನ ಮಗಳು. ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅಕ್ಕ ಅಕ್ಕ ಅಂತ ಕರೆದು ಅಭ್ಯಾಸ ಇರೋದ್ರಿಂದ ನಾವು ನಮ್ಮ ಅಕ್ಕ ಅಂತಲೇ ಹೇಳೋದು. ಸೊ ಇವ್ರಿಗೆ ಬರ್ಡೇ ಮಾಡಬೇಕು ಅನ್ನೋದು ನಂಗೆ ಪ್ರತಿ ವರ್ಷವೂ ಆಸೆ ಇದ್ದೇ ಇರುತ್ತೆ. ಸೊ ಈ ವರ್ಷ ಅವರು ಊರಲ್ಲಿ ಇದ್ದರು ಅಂತ ಹೇಳಿಬಿಟ್ಟು ನಾನು ಕೂಡ ಊರಲ್ಲಿ ಇದ್ದೆ ಅಂತ ಹೇಳಿ, ಸೊ ಸಿಂಪಲ್ಲಾಗಿ ಬರ್ಡೇನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದೊಂದು ಕೇಕ್ ತೊಗೊಂಬಂದು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಬರ್ಡೇಸ್ ಇರ್ಬೋದು, ವೆಡ್ಡಿಂಗ್ಸ್ ಇರ್ಬೋದು, ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಬೇಕು ಅಂತಲೇ ಏನೂ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿನೂ ಮಾಡ್ಕೊಬೋದು, ಗ್ರ್ಯಾಂಡಾಗಿ ಮಾಡ್ಕೊಳ್ಳೋರು ಮಾಡ್ಕೊಬೋದು. ಸೊ ನಮ್ಮ ಅಕ್ಕನಿಗೆ ನಾವು ಏನೇ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಟ್ಟರು ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ಸೊ ಅವರಿಗೆ ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವರಿಗೆ ಒಂದು ಕೇಕ್ ತಂದು ಕಟ್ ಮಾಡಿಸೋಣ ಅಂತ ತುಂಬಾ ಆಸೆ ನನಗೂ ಇತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ನ ನಾನು ಮಾಡಿದೆ ಅಕ್ಕಂಗೆ. ಹಾಗೆ ನಮ್ಮ ಅಕ್ಕನ ಬರ್ಡೇ ದಿನ ಅವ್ರ ಪಾಪು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅವಳದು ಕೂಡ ಏನೂ ಗಲಾಟೆನೇ ಇರಲಿಲ್ಲ. ತುಂಬ ಸೈಲೆಂಟಾಗಿ ಅವಳ ಪಾಡಿಗಳು, ಅವಳ ಹೊಟ್ಟೆ ತುಂಬಿದ್ರೆ ಸಾಕು ಆರಾಮಾಗಿ ಆಟಾಡ್ಕೊಂಡಿರ್ತಾಳೆ. ಸೊ ಇನ್ನು ನಾನು ತರಿಸಿದ್ದು ಬಂದು ಪೇಸ್ಟ್ರಿ ಕೇಕು, ಪೈನಾಪಲ್ಲು. ಅದು ಅಕ್ಕನಿಗೆ ತುಂಬಾ ಫೇವ್ರೆಟ್ ಅಂತ ಹೇಳಿಬಿಟ್ಟು ನಾನು ತರಿಸಿದ್ದೆ. ಸೊ ಎಲ್ಲರೂ ಈ ರೀತಿಯಾಗಿ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನನಗಂತೂ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇರಲಿಲ್ಲ. ಈವನ್ ನನಗೆ ಆಫೀಸ್ ವರ್ಕು ಕೂಡ ನಾನು ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ತುಂಬ ಅಂದರೆ ಒಂದು 15 ಡೇಸಿಂದ ನನಗೆ ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕೆಲವೊಂದು ಪರ್ಸ್ನಲ್ ವರ್ಕ್ಸಿಂದ ನನಗೆ ತುಂಬಾ ಮೈಂಡೇ ಒಂಥರ ಸ್ಟ್ರೆಸ್ ಥರ ಫೀಲ್ ಆಗಿಬಿಟ್ಟಿತ್ತು. ಸೊ ಇವತ್ತಿನ ದಿನ ಒಂಥರ ಏನೋ ಖುಷಿ, ಅಕ್ಕನೂ ಇದ್ದರು ಅಂತ ಹೇಳಿಬಿಟ್ಟು ಸ್ವಲ್ಪ ಖುಷಿ ಆಯಿತು. ಜೊತೆಗೆ ಹಿಲ್ಸ್ಗೆ ಕೂಡ ತುಂಬ ವರ್ಷ ಆದಮೇಲೆ ಹೋಗಿದ್ದೆ, ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ತುಂಬಾ ಮೈಂಡ್ ಸ್ಟ್ರೆಸ್ ಆಗಿದ್ದು ನನಗೆ ಏನೋ ಒಂದು ಚಿಕ್ಕದಾಗಿ ರಿಲೀಫ್ ಆಯಿತು ಅನ್ನೋದು ನನ್ನ ಫೀಲ್ ಅಷ್ಟೇ. ಇನ್ನು ಅಕ್ಕನಿಗೆ ಅವ್ರ ಮಗಳು ಹೇಗೆ ಜಾಸ್ತಿ ಮುದ್ದು, ಅದೇ ರೀತಿ ನಮಗೂ ನಮ್ಮ ಸಿಂಬ ಅಷ್ಟೇ ಮುದ್ದು. ಅವನಿಗೂ ಕೂಡ ಕೇಕ್ ತಿನ್ನಿಸಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ದೀನಿ. ಲಾಸ್ಟಲ್ಲಿ ನಾನು ಫೋಟೋಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ, ಲೈಕ್ ಮಾಡಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ನ, ವ್ಲಾಗ್ಸನ್ನು, ಶಾರ್ಟ್ಸನ್ನು ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್.